ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಜಯನಗರದ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದಂತಹ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ಹಗರಿಬೊಮ್ಮನಹಳ್ಳಿಯಲ್ಲಿ ಏನು ನಡೆದಂತಹ ಲಾಕಪ್ ಡೆತ್ ಪ್ರಕರಣ ಏನಿದೆ ಅದು ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿತ್ತು. ಹೀಗಾಗಿ ಸಿಐಡಿಗೆ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಸಿಐಡಿ ಡಿವೈಎಸ್ಪಿ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಈ ಕಟ್ಟಡ ಕಾರ್ಮಿಕ ಏನು ಖಲೀಲುಲ್ಲಾ ಏನಿದ್ದಾನೆ, ಈತನನ್ನು ಈ ಆಗಸ್ಟ್ 1ನೇ ತಾರೀಕು ವಿಚಾರಣೆಗೆ ಅಂತ ಕರ್ಕೊಂಡು ಬಂದಿರ್ತಾರೆ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ. ಆ ಸಂದರ್ಭದಲ್ಲಿ ಆತ ಅಲ್ಲೇ ಮೃತಪಟ್ಟಿರ್ತಾನೆ, ಅಂದರೆ ಲಾಕಪ್ನಲ್ಲೇ ಈತ ಮೃತಪಟ್ಟಿರ್ತಾನೆ. ಹೀಗಾಗಿ ಹೆಡ್ ಕಾನ್ಸ್ಟೇಬಲ್ ರಾಘವೇಂದ್ರ ಮತ್ತು ಕಾನ್ಸ್ಟೇಬಲ್ ವೆಂಕಟೇಶ್ ಅನ್ನೋರನ್ನು ಬಂಧಿಸಲಾಗಿರುತ್ತೆ. ನ್ಯಾಯಾಂಗ ಬಂಧನಕ್ಕೂ ಕೂಡ ಇವರನ್ನು ಕೊಡಲಾಗಿರುತ್ತೆ. ಈಗ ಸಿಐಡಿಗೆ ಯಾವಾಗ ಪ್ರಕರಣ ವರ್ಗಾವಣೆ ಆಗುತ್ತೋ ಈ ನ್ಯಾಯಾಂಗ ಬಂಧನದಲ್ಲಿರುವಂತಹ ಈ ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಲಾಕಪ್ ಡೆತ್ಗೆ ಮುಖ್ಯ ಕಾರಣ ಏನು, ಯಾಕೆ ಈ ರೀತಿ ಆಯಿತು, ಮತ್ತು ಈ ಆರೋಪಿಗಳು ಯಾಕೆ ಈ ರೀತಿಯಾದಂತಹ ಕೃತ್ಯದಲ್ಲಿ ಏನಾದರೂ ಸಾಕಷ್ಟು ಹಲ್ಲೆ ಮಾಡಿದ್ರಾ ಅಥವಾ ಬೇರೆ ಕಾರಣಕ್ಕೆ ಏನಾದರೂ ಡೆತ್ ಆಯಿತಾ? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗತ್ತೆ. ಸದ್ಯಕ್ಕೆ CCTV ಕ್ಯಾಮ್ರಾಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು ಮತ್ತು ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ತಜ್ಞರಾಗಿರಬಹುದು, ಶವಪರೀಕ್ಷೆ ನಡೆಸಿದಂತಹ ಕೊಪ್ಪಳದ ಜಿಲ್ಲಾಸ್ಪತ್ರೆಯ ವೈದ್ಯರು ಕೂಡ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಅಗತ್ಯ ಮತ್ತು ಮುಖ್ಯ ದಾಖಲೆಗಳೇನಿದೆ ಅವೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಈಗ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮೆಹಬೂಬ್ ನಗರ್ ಹಗರಿಬೊಮ್ಮನಹಳ್ಳಿ ನಿವಾಸಿ ಅವರು ಠಾಣೆಗೆ ಹಾಜರಾಗಿ ನಿನ್ನೆ ದಿನ ರಾತ್ರಿ ಸುಮಾರು 1 ಗಂಟೆಗೆ ತನ್ನ ಗಂಡ ಜಗಳ ಮಾಡಿ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋ ವಿಚಾರಕ್ಕೆ ಅವರು ಠಾಣೆಗೆ ಬಂದು ಹೇಳಿದ ಸಂದರ್ಭದಲ್ಲಿ ಠಾಣೆಯಲ್ಲಿದ್ದವರು 112 ಮೂಲಕ ಅವರು ಹಸ್ಬೆಂಡ್ನ ಕರ್ಕೊಂಬರ್ತಾರೆ ಠಾಣೆಗೆ. ಆನಂತರ ವಿಚಾರಣೆ ಮಾಡಿ ಠಾಣೆಯಲ್ಲಿದ್ದಂತಹ SHO ಮತ್ತು ಸೆಂಟ್ರಿ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕುಸಿಬಿದ್ದವ್ರನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗಿರ್ತಾರೆ. ಸೊ ಹಾಸ್ಪಿಟ್ಲಲ್ಲಿ ಡೆತ್ ಆಗಿದೆ. ಸೊ ಹಲ್ಲೆ ಮಾಡಿದ್ರಿಂದ ಡೆತ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು 103 ಸಬ್ ಕ್ಲಾಸ್ 1 ಮತ್ತು 118 ಸಬ್ ಕ್ಲಾಸ್ 2 ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿರೇಮಠ, ನೋಡ್ತಾ ಇದ್ದೀವಿ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ವಿಚಾರಣೆ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಈ ಶವ ಪರೀಕ್ಷೆಯ ಒಂದು ವರದಿ ಏನಂತ ಬಂದಿದೆ ಮತ್ತು ಈ ವಿಧಿವಿಜ್ಞಾನ ಪ್ರಯೋಗಾಲಯ ಆಗಿರಬಹುದು ಎಲ್ಲವೂ ಕೂಡ ಟೆಕ್ನಿಕಲ್ ಆಗಿ ನಡೆಯುವಂತಹ ಪ್ರೊಸೀಜರ್ ಇದು. ಲಾಕಪ್ ಡೆತ್ ಅಂತಂದರೆ ಸಣ್ಣ ಪ್ರಕರಣ ಅಲ್ಲ. ಹೀಗಾಗಿ ಹಿರಿಯ ಅಧಿಕಾರಿಗಳ ಬುಡಕ್ಕೂ ಕೂಡ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಯಾವ ಮಟ್ಟದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ನೋಡ್ಬೋದು. ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಹಲ್ಚಲ್ ಸೃಷ್ಟಿಸಿದಂತಹ ಲಾಕಪ್ ಡೆತ್ ಪ್ರಕರಣ ಕಳೆದ 15 ದಿನಗಳ ಹಿಂದೆ ಈ ಒಂದು ಪ್ರಕರಣ ನಡೆದಿತ್ತು. ಏನು ಗಂಡ ಹೆಂಡತಿ ಜಗಳ ಹಿನ್ನೆಲೆಯಲ್ಲಿ ಹೆಂಡತಿ ಏನಿರ್ತಾಳೆ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಗಂಡ ಹೊಡಿತಾ ಇದ್ದಾನೆ ಅಂತಕ್ಕಂತ ಒಂದು ಸಣ್ಣ ದೂರನ್ನ ಕೊಡ್ಲಿಕ್ಕೆ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಪೊಲೀಸರು ಆ ವ್ಯಕ್ತಿಯನ್ನ ಹೊಡೆದು ಕೊಂದ್ರು ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಸದ್ಯ 2 ಪೊಲೀಸರ PC-ಗಳನ್ನ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ವೆಂಕಟೇಶ್ ಮತ್ತು ರಾಘವೇಂದ್ರ ಇಬ್ಬರನ್ನ ಕೂಡ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅದಾದ ನಂತರ ನೋಡ್ಬೋದು, ಗಮನಿಸಬಹುದು, ಅದಾದ ನಂತರ ಈಗ ಸಿಐಡಿ ಕೂಡ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಿಐಡಿ ಎಂಟ್ರಿಯ ಬೆನ್ನಲ್ಲಿ ಆ 2 ಆರೋಪಿಗಳೇನಿದ್ದಾರೆ, ಪೊಲೀಸರು ಏನಿದ್ದಾರೆ, ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡ್ಬಿಟ್ಟು ಅವರನ್ನ ಸಿಐಡಿ ಡ್ರಿಲ್ ಕೂಡ ಮಾಡ್ತಾ ಇದೆ. ಯಾವ ಕಾರಣಕ್ಕೆ ಆತನ ಕೊಲೆ ಆಯ್ತು ಅಂದ್ರೆ ಈಗೇನ್ ಮೃತಪಟ್ಟಿದ್ದಾನೆ ಆ ವ್ಯಕ್ತಿಯನ್ನ ಯಾವ ಕಾರಣಕ್ಕೆ ಸಾಯಿಸಿದಾರಾ ಅಥವಾ ಹೊಡೆದಿದ್ದಾರಾ, ಈ ರೀತಿಯಾದಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ನಿಜವಾದ ಅಂದ್ರೆ ಈ ಕೊಲೆಗೆ ನಿಖರವಾದಂತ ಕಾರಣ ಏನು, ಯಾವ ಕಾರಣಕ್ಕೆ ಆತನ ಸಾವಾಯ್ತು ಅಂತಕ್ಕಂಥದ್ದು ಕೂಡ ಪೊಲೀಸರು ಕೂಡ ಈಗ ಅಂದ್ರೆ ಸಿಐಡಿ ಟೀಮ್ ಕೂಡ ಈಗ ಅಖಾಡಕ್ಕೆ ಇಳಿದಿದೆ. 2 ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಎನ್ಕ್ವೈರಿಯನ್ನ ಮಾಡ್ತಾ ಇದೆ. ಗಮನಿಸಬೇಕು, ಈ ಒಂದು ಲಾಕಪ್ ಡೆತ್ ಪ್ರಕರಣ ಇಡೀ ಜಿಲ್ಲೆಯಲ್ಲಿ ಒಂದು ಹಲ್ಚಲನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಈಗ ಸಿಐಡಿ ಡಿವೈಎಸ್ಪಿ ಆದಂತ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಆರೋಪಿಗಳ ವಿಚಾರಣೆಯನ್ನು ಕೂಡ ಮಾಡ್ತಾ ಇದೆ. ಲಾಕಪ್ ಡೆತ್ ಪ್ರಕರಣದ ಹಿಂದೆ ಘಟನೆಗಳ ಬಗ್ಗೆ ಆರೋಪಿಗಳಿಂದ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಲಾಕಪ್ ಡೆತ್ಗೆ ಕಾರಣ ಏನು, ಯಾವ ಕಾರಣಕ್ಕೆ ಈ ಒಂದು ಲಾಕಪ್ ಡೆತ್ ಆಯ್ತು ಅಂತಕ್ಕಂಥದ್ದು ಕೂಡ ಈಗ ಸಿಐಡಿ ಕೂಡ ಆ 2 ಆರೋಪಿಗಳು ಪೊಲೀಸ್ ಸಿಬ್ಬಂದಿಗಳಿಂದರೆ ಅವರನ್ನು ಕೂಡ ಈಗ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ.
ಅಂದ್ರೆ ಈ ಇಬ್ಬರು ಆರೋಪಿಗಳ ವಿಚಾರಣೆಯಿಂದ ಪ್ರಕರಣಕ್ಕೆ ಮತ್ತಷ್ಟು ಮಹತ್ವದ ಸಂಗತಿಗಳು ಕೂಡ ಹೊರಬರತಕ್ಕಂತ ಚಾನ್ಸಸ್ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಸದ್ಯ CID ಕೂಡ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದುಬಿಟ್ಟು ಈ ಒಂದು ಎನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ವಿಶ್ವನಾಥ್, ಮಂಜುನಾಥ್, ನನಗೊಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಈಗಾಗಲೇ ಶವ ಪರೀಕ್ಷೆ ಕೂಡ ಆಗಿರುತ್ತೆ. ಶವ ಪರೀಕ್ಷೆಯ ವರದಿಯಲ್ಲಿ ಏನೆಲ್ಲ ಅಂಶಗಳು ಪತ್ತೆ ಆಗಿದೆ? ಯಾಕಂದರೆ ಮೈ ಮೇಲೆ ಏನಾದರೂ ಹೊಡೆದಂತಹ ಗಾಯಗಳಿದೆಯಾ, ಅಥವಾ ಏನಾದರೂ ರಕ್ತ ಹೆಪ್ಪುಗಟ್ಟಿತ್ತಾ, ಬಾಡಿಲಿ ಏನಾದರೂ ಇಂಜುರಿ ಆಗಿರುವಂತಹ ಶವ ಪರೀಕ್ಷೆಯ ವರದಿ ಏನು ಹೇಳ್ತಾ ಇದೆ ಅಂತ? ಎಸ್ ವಿಶ್ವನಾಥ್, ನಿಜ. ಏನು ಆ ಒಂದು ಶವವನ್ನು ನೋಡಿದಾಗ ಇದ್ರೆ ಶವಾಗಾರದಲ್ಲಿ ಪ್ರಾರಂಭದಲ್ಲಿ ನಾವು ಕೂಡ ಸ್ಥಳದಲ್ಲಿದ್ವಿ. ಅಂತ ಸಂದರ್ಭದಲ್ಲಿ ಆ ದೇಹದ ಮೇಲೆ ಆಗಿರ್ತಕ್ಕಂತ ಗಾಯಗಳನ್ನ ಗಮನಿಸಿದಾಗ ಅಂದ್ರೆ ಒಂದು ವೆಪನ್ ಏನಿದೆ ಅಂದ್ರೆ ಬಹಳ ಭಾರವಾದಂತ ಒಂದು ವಸ್ತುವನ್ನ ತೆಗೆದುಕೊಂಡು ಹೊಡೆದಿರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತು ಆ ತಲೆಗೆ ಬಹಳ ದೊಡ್ಡದಾದಂತ ಒಂದು ಪೆಟ್ಟು ಬಿದ್ದಿರತಕ್ಕಂಥದ್ದು. ಅಂದ್ರೆ ಆ ಭಾರವಾದಂತ ಪೈಪ್ ಅನ್ನ ಅಥವಾ ಬೇರೆ ರೀತಿಯಾದಂತ ಕಬ್ಬಿಣದ ಸಲಾಕೆಯನ್ನ ತೆಗೆದುಕೊಂಡು ಬಿಟ್ಟು ತಲೆಗೆ ಹೊಡೆದಿರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಈಗ ಸಾಬೀತಾಗ್ತಾ ಇದೆ. ಮತ್ತು ಈ ತಾವು ಹೇಳಿದಾಗೆ ಅಂದ್ರೆ ಶವ ಪರೀಕ್ಷೆಯ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಕೂಡ ಇದು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಬಹಿರಂಗ ಆಗಿಲ್ಲ. ಈಗ CID ಟೀಮ್ ಕೂಡ ಅದು ಯಾವ ಕಾರಣಕ್ಕೆ ಆಯ್ತು, ಸಾವಿಗೆ ನಿಖರವಾದ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ CID ತಂಡ ಅದನ್ನ ಬಹಿರಂಗ ಪಡಿಸಬೇಕಾಗಿದೆ. ಮತ್ತು ಆರೋಪಿಗಳ ಸ್ಥಾನದಲ್ಲಿರ್ತಕ್ಕಂಥ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಕೊಡ್ತಕ್ಕಂಥ ಹೇಳಿಕೆ ಏನಿದೆ ಅದು ಮಹತ್ವ ಪಡ್ಕೊಳ್ಳುತ್ತೆ. ಹಾಗಾಗಿ ಈ ಘಟನೆ ನಾವು ನೋಡೋದಾದ್ರೆ ಲಾಕಪ್ ಡೆತ್ ಪ್ರಕರಣ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸತ್ತಾಗಿತ್ತು. ಮತ್ತು ಗೃಹ ಸಚಿವರು ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ರು. ಅದು ಯಾರೇ ಇರ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿ ಅವರಿಂದ ಸತ್ಯವನ್ನ ಬಾಯ್ಬಿಡಿಸ್ತಕ್ಕಂಥ ಕೆಲಸ ಆಗುತ್ತೆ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ನಾವು ಮುಂದಾಗ್ತೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಈಗ CID ಕೂಡ ಎಂಟ್ರಿ ಆಗಿದೆ. ಆ ಸತ್ಯಾಸತ್ಯತೆ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ. ವಿಶ್ವನಾಥ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.